5 ಲಕ್ಷ ರೂಪಾಯಿ. ಸೊ ಇನ್ ಕೇಸ್ ನೀವು 5 ಲಕ್ಷ ರೂಪಾಯಿ ಲಾಸ್ ಮಾಡ್ಕೋಬಾರ್ದಾಗಿತ್ತು ಅಂತಂದ್ರೆ ನನ್ನ ಮಾತು ಲಕ್ಷ ಕೊಟ್ಟು ಕೇಳ್ರಿ. ಯಾರು ಹೊಸದಾಗಿ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡ್ಬೇಕನ್ನತ್ರಿ ಅವರು ಈ 3 ಮಿಸ್ಟೇಕ್ಸ್ ಯಾವಾಗ ಮಾಡಕ್ ಹೋಗ್ಬೇಡ್ರಿ. ಇಲ್ಲ ಅಂತಂದ್ರೆ ನಿಮಗೂ ನನ್ನ ಗತೆ ಲಾಸ್ ಮಾಡ್ಕೋಬೇಕಾಗುತ್ತೆ. ಅವು 3 ಮಿಸ್ಟೇಕ್ಸ್ ಯಾವ, ಆ ಮಿಸ್ಟೇಕ್ಸ್ ಯಾವ್ದಾವ ಅದಕ್ಕಿಂತ ಮೊದಲು ತಪ್ಪು ಏನಾಗೈತಿ, ಆಮೇಲೆ ನನ್ನ ಲಾಸ್ ಹೆಂಗಾತ ಇದನ್ನ ತಿಳ್ಕೊಳ್ಳೋಣ. ಸೊ ಇದೇನ್ ಪ್ಯಾಕೇಜಿಂಗ್ ನೀವು ನೋಡಾಕತ್ತೀರಿ, ಇದು ನಂದು ಫಸ್ಟ್ ಕನ್ಸೈನ್ಮೆಂಟ್ ಐತಿ. ಫಸ್ಟ್ ಕನ್ಸೈನ್ಮೆಂಟ್ ಹೋದ್ಮೇಲೆ ನಮ್ ಕಸ್ಟಮರ್ ಏನೈತಿ ಅವ ನೋಡಿ ಅಂಜ್ಬಿಟ್ಟ, ಇದು ಏನ್ ಕಳ್ಸಾರಪ್ಪ ಇವ್ರು ಅಂತ ಹೇಳಿ. ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೂ ಈ ತರ ಪ್ಯಾಕೇಜಿಂಗ್ ಮಾಡಂಗಿಲ್ಲ, ಆ ತರ ಪ್ಯಾಕೇಜಿಂಗ್ ಆಗಿತ್ತು. ಓನ್ಲಿ ರೀಸನ್ ಈಸ್ ಅವ್ 3 ಮಿಸ್ಟೇಕ್ಸ್ ನಾನು ಮಾಡಿದ್ದೆ. 3 ಮಿಸ್ಟೇಕ್ಸ್ ಏನಂತಂದ್ರೆ, ಫಸ್ಟ್ ಥಿಂಗ್ ಈಸ್ ನಾನು ಸಪ್ಲೈಯರ್ ಮೇಲೆ ಬ್ಲೈಂಡ್ ಟ್ರಸ್ಟ್ ಮಾಡಿದೆ. ಅವ್ರ ಏನಂದ್ರೆ ನಾವೆಲ್ಲಾನು ಪ್ರಾಪರ್ ಆಗಿ ಮಾಡಿ ಕಳಿಸ್ತೀವ್ರಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ನೀವೇನು ಇಲ್ಲಿ ಬರೋದ್ ಜरूरत ಇಲ್ಲ ಅಂತಂದ್ರೆ ನಾನು ಅಲ್ಲಿ ಹೋಗ್ಲಿಲ್ಲ. ಸೆಕೆಂಡ್ ಏನಾಯ್ತಂತಂದ್ರೆ, ಸ್ವಲ್ಪ ರೊಕ್ಕ ಟ್ರಾವೆಲಿಂಗ್ ಒಳಗ ಉಳಿಸೋ ಸಂಬಂಧ, ಕಾಸ್ಟ್ ಕಟಿಂಗ್ ಮಾಡೋ ಸಂಬಂಧ ನಾನು ಟ್ರಾವೆಲ್ ಮಾಡ್ಲಾರ್ದ ನನ್ನ ಕಂಟೈನರ್ ಯಾವಾಗ ಸ್ಟಫ್ ಆಗತ್ತಿತ್ತ ಅವಾಗ ನಾನು ಅಲ್ಲಿ ಮುಂದೆ ಹೋಗಿ ನಿಂದಿರ್ಲಿಲ್ಲ. ಓಕೆ, ಒಂದ್ 10,000 ರೂಪಾಯಿ ಉಳಿಸ್ಬೇಕಂತ ಹೇಳಿ ನಾನು ಇದನ್ನ ಶಾನೆತನ ಮಾಡಿದೆ. ಮೂರನೇದು ಏನಾಯ್ತಂತಂದ್ರ, ಪ್ರಾಪರ್ ಆಗಿ ಮಟೀರಿಯಲ್ ಏನ್ ಪ್ಯಾಕಿಂಗ್ ಯೂಸ್ ಮಾಡ್ಯಾರ ನಾನು ಅದನ್ನಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದೆ ಅಂತಂದ್ರೆ ಇದನ್ನ ನಾನು ಅವಾಯ್ಡ್ ಮಾಡಬೇಕಾಗಿತ್ತು, ನಾನು ಅದನ್ನು ಮಾಡ್ಲಿಲ್ಲ. ಹಿಂಗಾಗಿ ಈ ತರ ಪ್ಯಾಕೇಜಿಂಗ್ ಎಲ್ಲ ಡ್ಯಾಮೇಜ್ ಆಯ್ತು. ಸಪ್ಲೈಯರ್ ಏನೈತಿ ಇಂಥದ್ದು ಹೊಲಸ್ ಪ್ಯಾಕೇಜಿಂಗ್ ಮಾಡಿ ಒಂದ್ 15,000 ರೂಪಾಯಿ ಜಾಸ್ತಿ ಗಳಿಸಿದ ನಮ್ ಕಡೆಯಿಂದ, ಆದ್ರೆ ನನಗೆ 5 ಲಕ್ಷ ರೂಪಾಯಿ ಲಾಸ್ ಆಯ್ತು. ಈ ಪ್ರಾಬ್ಲಮ್ ಹೊಸ ಎಕ್ಸ್ಪೋರ್ಟರ್ಸಿಗೆ ಬರಬಾರ್ದಂತ ಹೇಳಿ ನಾ ಯಾವಾಗ್ಲೂ ಹೇಳ್ತಿರ್ತೀನಿ, ಒಬ್ರು ಕೋಚ್ ಅಥವಾ ಮೆಂಟರ್ ಇರೋದು ಬಹಳ ಇಂಪಾರ್ಟೆಂಟ್ ಐತಿ. ಆ ಫಸ್ಟ್ ಕನ್ಸೈನ್ಮೆಂಟ್ ಆದ್ಮೇಲೆ ನನಗೆ ಯಾವಾಗ ಬುದ್ಧಿ ಬೆಟ್ಟಾಯ್ತಾ, ಈಗೇನೈತಿ ನಮ್ ಕಂಟೈನರ್ ಈ ತರ ಪ್ಯಾಕೇಜಿಂಗ್ ಆಗ್ತೈತಿ. ಪ್ರಾಪರ್ಲಿ ಟೆಸ್ಟೆಡ್ ಮಟೀರಿಯಲ್, ಪ್ರಾಪರ್ ಪ್ಯಾಕೇಜಿಂಗ್ ಎಲ್ಲಾನು ನಾವು ಪ್ರಾಪರ್ ಆಗಿ ನೋಡಿ 10 ಸತ ಚೆಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಇಂಥ ಕೇಸ್ ಒಳಗೆ ಏನು ಡ್ಯಾಮೇಜಸ್ ಆಗೋದ್ನು ಚಾನ್ಸಸ್ ಇರಂಗಿಲ್ಲ. ಆಮೇಲೆ ಬಯರ್ನು ಯಾವಾಗ್ಲೂ ಸ್ಯಾಟಿಸ್ಫೈಡ್ ಇರ್ತಾರ. ಐ ಹೋಪ್ ನಿಮಗೆ ಇದು ತಿಳಿದಿರಬಹುದು, ಈ 3 ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಯಾವಾಗ್ಲೂ ಅಂತ ಹೇಳಿ. ಆಮೇಲೆ ಯಾರು ಹೊಸ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರ ಅವ್ರಿಗೆ ಇದು ಇಮಿಡಿಯೇಟ್ಲಿ ಶೇರ್ ಮಾಡ್ರಿ. ಆಮೇಲೆ ಡೋಂಟ್ ಫಾರ್ಗೆಟ್ ಟು ಫಾಲೋ. ಥ್ಯಾಂಕ್ ಯು.